ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ತಿಳಿಸ್ಕೊಡ್ತೀನಿ. 5 kg ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ದೊಡ್ಡದೊಂದು ತಪ್ಪಲೆನ ಇಟ್ಕೊಂಡಿದ್ದೀನಿ. ತಪ್ಪಲೆನ ಇಟ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಎಲ್ಲ ಥರದ ಸ್ಪೈಸಸ್ನ ಹಾಕಿದ್ದೀನಿ. ಚಕ್ಕೆ, ಲವಂಗ, ಗಸಗಸೆ, ಮತ್ತು ಪಲಾವ್ ಎಲೆ, ಮರಾಠ ಮೊಗ್ಗು, ಅನಾನಸ್ ಮೊಗ್ಗು ಎಲ್ಲನೂ ಸಹ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ಪೈಸಸ್ಸು, ಕಸೂರಿ ಮೆಂತಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನೇನು ಸ್ಪೈಸಸ್ ಬೇಕೋ ಅದೆಲ್ಲ ಹಾಕ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಒಂದು ಎರಡೆರಡು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಿ. ಒಂದು ಕಟ್ಟಷ್ಟು ಪುದೀನ ಸೊಪ್ಪನ್ನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನೇನ ಸ್ಪೈಸಸ್ ಹಾಕಿದ್ದಾದಮೇಲೆ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಂಡ್ವಿ. ಅದಾದಮೇಲೆ ಅದಕ್ಕೆ 1 kg ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಎಣ್ಣೆಗೆ ಸೇರಿಸ್ಕೊಂಡ್ವಿ. ಒಂದು 20-25 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರಿ. ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೇಕು. ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಇಲ್ಲ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡಿಕೊಂಡು ನೀವು ಖಾರದ ಪುಡಿನ ಹಾಕೋಬೋದು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಅರ್ಧ kg ಶುಂಠಿ, ಒಂದು ಅರ್ಧ kg ಬೆಳ್ಳುಳ್ಳಿನ ಸುಲಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ. ನೋಡಿ, ನಾನು ಇದನ್ನು ಫ್ರೈಗೂ ಸಮೇತ ತಗೊಂಡಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ನ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದರಲ್ಲಿರೋ ವಾಸನೆ ಹೋಗ್ಬಿಟ್ಟು ಬಿರಿಯಾನಿ ಫ್ಲೇವರ್ ಬರ್ತಾ ಇರುತ್ತೆ. ನಾವು ಸ್ಪೈಸಸ್ ಹಾಕಿದ ತಕ್ಷಣ ಬಿರಿಯಾನಿ ಫ್ಲೇವರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ದೊಡ್ಡದು ಒಲೆ ಮೇಲೆ ಇಟ್ಟಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ. ಅವಾಗವಾಗ ಹಿಂಗೆ ತಿರುಗಿಸ್ತಾನೆ ಇರಬೇಕು. ಮಿಕ್ಸ್ ಮಾಡ್ಕೋತಾ ಇರಿ. ಅದಾದಮೇಲೆ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ರುಬ್ಬಿಟ್ಕೊಂಡಿದ್ವಿ. ಒಂದು 3-4 ಈರುಳ್ಳಿನ, ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ, ಅದೇ ಹೇಳಿದ್ನಲ್ಲ, ನಾವು ಕಟ್ ಮಾಡಿ ಹಾಕಿರಲಿಲ್ಲ ನಮ್ಮ ಅಕ್ಕ, ಅದಕ್ಕೆ ರುಬ್ಬಿಟ್ಕೊಂಡಿದ್ರು, ಅದನ್ನೇ ಹಾಕಿದ್ದೀವಿ ನಾವು. ನೀವು ಕಟ್ ಮಾಡಾದರೂ ಹಾಕ್ಕೊಳ್ಳಿ, ಇಲ್ಲ ರುಬ್ಬಾದರೆ ರುಬ್ಬಿ ತೊಗೊಳ್ಳಿ. ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಎರಡನ್ನೂ ರುಬ್ಕೊಂಡು ಅದನ್ನು ಸಹ ಅಷ್ಟೇ ಎಣ್ಣೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಅದಾದಮೇಲೆ ಒಂದು 3 ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಏನಕ್ಕೆ ಹಾಕಿದ್ದೀವಪ್ಪ ಅಂದರೆ ಮತ್ತೆ ಅದನ್ನು ಟೊಮೊಟೊನ ಮಿಕ್ಸಿಗೆ ಹಾಕ್ತೀವಿ ಟೊಮೊಟೊನ. ಅದರಿಂದ ನೋಡಿ, ಇವಾಗ ಟೊಮೊಟೊ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಅದು ಒಂದೆರಡು, ಅದನ್ನು ಸಮೇತ ಇವಾಗ ಸೇರಿಸ್ಕೊಂಡಿದ್ದೀವಿ. ಅಲ್ಲಲ್ಲಿ ಬಾಯಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೊಟೊನ ಹಾಕಿದ್ದೀವಿ. ಅದಕ್ಕೆ ಸ್ವಲ್ಪ ಅರಿಶಿನ, ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಹಾಕಿದ್ರೆ ಎಲ್ಲ ಸಾಫ್ಟ್ ಆಗುತ್ತೆ. ಚಿಕನ್ ಎಲ್ಲ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳಿ. ಮೊಸರು ಒಂದು 1/4 ಲೀಟ್ರ್ ಸೇರಿಸ್ಕೊಳ್ಳಿ. ನಾವು ಸ್ವಲ್ಪ ಇತ್ತು, ಸ್ವಲ್ಪನೇ ಹಾಕಿದ್ವಿ. ಏನಕ್ಕಪ್ಪ ಅಂತಂದರೆ ಚಿಕನ್ನು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಮೊಸರು ಸೇರಿಸೋದ್ರಿಂದ ಚಿಕನ್ನು ಸಾಫ್ಟ್ ಬರುತ್ತೆ. ಅದರಿಂದ ಮೊಸರನ್ನ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರ್ರಿ. ಎಣ್ಣೆ ಎಲ್ಲ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಬಂದಿದೆ. ಇವಾಗ ನಾವು ಚಿಕನ್ನ ತೆಗೆದಿಟ್ಕೊಂಡಿದ್ವಲ್ವ, 5 kg ಚಿಕನ್ನ ತೆಗೆದಿಟ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ನಾವು ತೊಗೊಂಡಿರೋದು. ನಾನು ಹೇಳ್ತಿರೋದು ಒಂದು 5 kg ಕ್ವಾಂಟಿಟಿಗೆ ಹೇಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಬರಬೇಕು. ಎಲ್ಲ ಕಡೆಯೂ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಅದೇ ರೀತಿ ಎಲ್ಲ ಕಡೆಯೂ ಸಹ ಸ್ಪ್ರೆಡ್ ಮಾಡಿ. ಅದಾದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕಿರಿ, ಯಾಕೆಂದರೆ ಮತ್ತೆ ಉಪ್ಪು ಖಾರ ನೋಡಬೇಕಾಗುತ್ತೆ. ಅದರಿಂದ ಅವಾಗ ಒಂದ್ಸಲ ನೀವು ನೋಡಿಬಿಟ್ಟು ನಿಮ್ಗೇನು ಸಾಲದೇ ಇರುತ್ತೆ ಅದನ್ನು ಸೇರಿಸ್ಕೋಬೋದು. ಈಗ ಸದ್ಯಕ್ಕೆ ನೀವು ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕಡಿಮೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಚಿಕನ್ಗೆ ಉಪ್ಪು, ಖಾರ, ಹುಳಿ ಎಲ್ಲನೂ ಹಿಡಿಬೇಕು. ಅದರಿಂದ ನಾವು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋತೀವಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಯಾವುದನ್ನು ನಾನು ಸ್ಕಿಪ್ ಮಾಡೋದಿಲ್ಲ. ಮುಂದಕ್ಕೆ ಬೇಕಾದ್ರೆ ಸುಮ್ಮನೆ ವಿತೌಟ್ ಆಡಿಯೋದಲ್ಲಿ ನಾನು ಹಂಗೆ ಬಿಟ್ಟಿರ್ತೀನಿ. ನೀವು ನೋಡಿ, ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ವಿಡಿಯೋನ. ಲಾಸ್ಟ್ ಎಂಡಲ್ಲಿ ಒಂದು ಸ್ಕಿಪ್ ಆಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೆಲ್ಲೂ ಸ್ಕಿಪ್ ಆಗಿಲ್ಲ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಇವಾಗ ಇದಕ್ಕೆ ಚಿಕನ್ ಬಿರಿಯಾನಿ ಪೌಡರು ಮತ್ತು ಗರಂ ಮಸಾಲ ಮತ್ತು ಚಿಕನ್ ಫ್ರೈ ಮಸಾಲ
ನಾವು ಇದಕ್ಕೆ ತೇಜು ಚಿಕನ್ ಮಸಾಲ, ತೇಜು ಗರಂ ಮಸಾಲ, ತೇಜು ಬಿರಿಯಾನಿ ಪೌಡರ್ ಮೂರನ್ನು ಸೇರಿಸ್ಕೊಂಡಿದ್ದೀವಿ. ನಿಮ್ಗೆ ಯಾವ್ದು ಬೇಕೋ ನೀವು ಸೇರಿಸ್ಕೊಳ್ಳಿ. ಎಲ್ಲನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಾದ್ರೆ ಹಂಗೆ ಸಾಲದು ಇತ್ತು ಅಂತ ಅಂದರೆ ನಾವು ಒಂದು ಕುದಿಸ್ಕೋತೀವಲ್ವ, ಆವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮತ್ತೆ ಸೇರಿಸ್ಕೊಂಡು ಒಂದು ಕುದಿಸ್ಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ರೆ ಆಗುತ್ತೆ. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಅದಾದಮೇಲೆ ಖಾರದ ಪುಡಿನ ಸೇರಿಸ್ಕೊಳ್ಳಿ. ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಿರುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾವು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊತಾ ಇದ್ದೀವಿ. ನೀವು ಅಷ್ಟೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಮನೆಯಲ್ಲೇ ಮಾಡಿರ್ತಕ್ಕಂಥ ಧನಿಯಾ ಪುಡಿ ಇರುತ್ತಲ್ಲ, ಧನಿಯಾ ಪೌಡರು, ಅದನ್ನು ಸೇರಿಸ್ಕೊಳ್ಳಿ. ನಾನು ಒಂದು ವಿಡಿಯೋನೂ ಸಹ ಹಾಕಿದ್ದೀನಿ ಧನಿಯಾ ಪೌಡ್ರ್ ಮಾಡೋದು ಹೇಗೆ ಅಂತ, ನೋಡ್ಕೊಂಬನ್ನಿ ನೋಡಿಲ್ಲ ಅಂದರೆ. ಈ ಎಲ್ಲ ಮಸಾಲೆನೂ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಮಟನ್ಗೆಲ್ಲ ಹಿಡಿಯೋವರೆಗೂ ಕುದಿಯೋದಕ್ಕೆ ಬಿಡಬೇಕು. ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾವಿಲ್ಲಿ ಈ ಕುಕ್ಕರಲ್ಲಿ 5 ಲೀಟ್ರ್ ಕುಕ್ಕರಲ್ಲಿ 3 ತಪ್ಪಲೆ ನೀರನ್ನು ಸೇರಿಸ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, 1 ತಪ್ಪಲೆ ಹಾಕಿದ್ದಾರೆ, ಇದು 2ನೇ ತಪ್ಪಲೆ. ಅಳತೆ ಕರೆಕ್ಟಾಗಿ ಸೇರಿಸ್ಕೊಂಡ್ರೆ ಅನ್ನ ಕರೆಕ್ಟಾಗಿ ಆಗುತ್ತೆ. ಅದರಿಂದ ಅಳತೆಗೆ ಕರೆಕ್ಟಾಗಿ ನೀವು ಅಕ್ಕಿ ಹಾಕ್ತಿರಲ್ಲ, ಯಾವ ಅಳತೆಯಲ್ಲಿ ಹಾಕ್ತಿರೋ ಆ ತಪ್ಪಲೆ ತೊಗೊಂಡು ಆ ತಪ್ಪಲೆಗೆ ಸೇರಿಸ್ಕೊಳ್ಳಿ. ನೋಡಿ, ಇದು 3ನೇ ಕುಕ್ಕರು. 5 ಲೀಟ್ರ್ ಕುಕ್ಕರ್ ಬರುತ್ತಲ್ಲ, ಅದರಲ್ಲಿ ಇದು 3ನೇ ಕುಕ್ಕರ್ ಹಾಕ್ತಾ ಇರೋದು ನಾವು. ನೋಡಿ, 3ನೇ ಕುಕ್ಕರ್ ಹಾಕಿದ್ದೀವಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಿದ್ವಿ. ಅಕ್ಕಿನೂ ಅಷ್ಟೇ, ನೀವು ಇವಾಗ ನಾವು 3 ಲೀಟ್ರ್ ಕುಕ್ಕರಲ್ಲಿ ನೀರು ಹಾಕಿದ್ದೀವಿ ಅಂದರೆ ಅದರಲ್ಲಿ 1.5 ಅಷ್ಟು ಅಕ್ಕಿನ ಹಾಕಬೇಕು. 5 ಲೀಟ್ರ್ ಕುಕ್ಕರಲ್ಲಿ ಹಾಕಿದ್ರೆ ಅದರಲ್ಲಿ 1 ಲೀಟ್ರು, ಒಂದು ಫುಲ್ ಕುಕ್ಕರು ಮತ್ತು ಅರ್ಧ ಅಕ್ಕಿನ ತೊಗೋಬೇಕು. ಚೆನ್ನಾಗಿ ತೊಳೆದು ಅಕ್ಕಿನ ತೊಗೋಬೇಕು. ನೋಡಿ, ನಾನು ಅದನ್ನು ಅಳತೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ, ಸ್ವಲ್ಪನೂ ಮಿಸ್ ಮಾಡಿಲ್ಲ. ನೋಡಿ, ಅಕ್ಕಿನ 1 ಕುಕ್ಕರ್ ಹಾಕ್ಕೊಂಡಿದ್ದೀನಿ ಇವಾಗ. ನೋಡಿ, ಮತ್ತೆ ಅರ್ಧ ಕುಕ್ಕರು ಅಕ್ಕಿನ ಅಳತೆ ಮಾಡಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ ನಾವು. ಯಾಕೆ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಹ ಅನ್ನ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಸೌಂಡ್ ಇದೆ, ಏಕೆಂದರೆ ಇಬ್ಬರು ಮಕ್ಕಳು ಮನೇಲೇ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು 5 ನಿಮಿಷ ಅಕ್ಕಿನ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ನೆನೆಯೋದಕ್ಕೆ ಬಿಟ್ಟಿದ್ದಾದಮೇಲೆ ನೋಡಿ, ಇವಾಗ ಇದು ಕುದಿ ಬರೋ ಲೆವೆಲಿಗೆ ಬಂದಿದೆ. ಯಾಕೆ ಅಂದರೆ ನಾವು ಸಪ್ರೇಟಾಗಿ ನೀರನ್ನ ಏನು ಕಾಯಿಸಿ ಹಾಕ್ಕೊಂಡಿಲ್ಲ. ಯಾಕಪ್ಪ ಅಂತ ಅಂದರೆ ನಾವು ಮಸಾಲೆನೇ ಹಾಕಿರ್ತೀವಲ್ವ, ಅದೇ ನೀರನ್ನ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನ ಬಿಸಿ ಮಾಡಿ ತೊಗೊಂಡಿಲ್ಲ. ನೋಡಿ, ಇವಾಗ ಅದಕ್ಕೆ ಅಕ್ಕಿನ ಸೇರಿಸ್ಕೊತಾ ಇದ್ದೀವಿ. ಅಕ್ಕಿನ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀವಿ. ಅದರಲ್ಲಿ ಇರುತ್ತಲ್ಲ ನೀರು, ಆಮೇಲೆ ಅದನ್ನು ಸಮೇತ ಹಾಕ್ಬಿಡ್ಬೇಡಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ನೀರು ಹಾಕಿದ್ರೂ ಸಮೇತ ನೀರು ಜಾಸ್ತಿ ಆದರೆ ಅನ್ನ ಮೆತ್ತಗಾಗೋ ಅಂಥ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಕಡಿಮೆನೇ ಹಾಕ್ಬೇಕಾದ್ರೆ ಬಸ್ತು ಕೈಯಲ್ಲಿ ಹಾಕಿ, ಇಲ್ಲಾಂದರೆ ಒಂದು ಜಾಲರೆ ಥರದ್ದು ತೊಗೊಂಡು ಸೋಸ್ ಥರ, ಯಾವ ರೀತಿ ಅಂದರೆ ಹುಳ್ಳಿಕಾಳು ಬಸ್ಸಕ್ಕೆ ಅದೆಲ್ಲ ಬರುತ್ತಲ್ಲ, ಅದನ್ನು ತೊಗೊಂಡು ಅದರಲ್ಲಿ ಹಾಕಿ ಅದರಲ್ಲಿ ನೀರನ್ನೆಲ್ಲ ಬಸ್ತಿದ್ದಾದಮೇಲೆ ನೀವು ಸೇರಿಸ್ಕೊಳ್ಳಿ.
ನೋಡಿ ಇವಾಗ ಅಕ್ಕಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಈ ರೀತಿ ಒಂದ್ಸಲಿ ಎಲ್ಲ ತಿರುಗಿಕೊಂಡು ಅದನ್ನ ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಚೆನ್ನಾಗಿ ಕುದ್ದು ಇನ್ನೇನು ನೀರಿನ ಸ್ವಲ್ಪ ಇದೆ ಅನ್ಬೇಕಾದ್ರೆ ಮತ್ತೆ ತಿರುಗಿಸ್ಬೇಕು. ನೀವು ಈ ಟೈಮಲ್ಲಿ ಬೇಕು ಅಂದರೆ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಈ ಟೈಮಲ್ಲಿ ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಒಂದು ಇದನ್ನ ತಗೊಂಡು ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ ನೀವು. ಅಕಸ್ಮಾತ್ ಈ ಟೈಮಲ್ಲಿ ನಿಮಗೆ ಖಾರ ಏನಾದರೂ ಕಡಿಮೆ ಇದೆ ಅನಿಸಿದ್ರೆ ಖಾರನ ಹಾಕ್ಕೊಳ್ಳಿ. ಇಲ್ಲ ಉಪ್ಪು ಸ್ವಲ್ಪ ಖಾರ ಕಡಿಮೆ ಇದೆ ಅನಿಸುತ್ತೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಮಸಾಲೆನೇ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸಿದ್ರೆ ನೀವು ಅದಕ್ಕೆ ಉಪ್ಪು ಖಾರ ಎಲ್ಲನೂ ಸೇರಿಸ್ಕೊಳ್ಳಿ. ಇವಾಗ ನೋಡಿ ನಾವು ಚೆಕ್ ಮಾಡಿದ್ವಿ. ಚೆಕ್ ಮಾಡೋದಾದ್ಮೇಲೆ ಸ್ವಲ್ಪ ಮಸಾಲೆ ಕಡಿಮೆ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡರು ಮತ್ತು ಗರಂ ಮಸಾಲ ಎರಡನ್ನೂ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀವು ಅಷ್ಟೇ ಒಂದ್ಸಲಿ ಚೆಕ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ಳಿ. ಹಾಗೆ ನಾವು ಮಟನ್ ಫ್ರೈದು ಬರುತ್ತಲ್ಲ, ಚಿಕನ್ ಫ್ರೈದು, ಅದನ್ನು ಸಮೇತ ಸೇರಿಸ್ಕೊಂಡು ಸ್ವಲ್ಪ ಖಾರನೂ ಕಡಿಮೆ ಇತ್ತು, ಖಾರನೂ ಸಹ ಸೇರಿಸ್ಕೊಂಡ್ವಿ. ನಾನು ಅದಕ್ಕೆ ಫಸ್ಟೇ ಹೇಳಿದ್ದು ನೋಡಿಕೊಂಡು ಸೇರಿಸ್ಕೊಳ್ಳಿ. ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಅಲ್ವಾ. ಅದಕ್ಕೆ ನೀವು ಒಂದು ಸಲ ನೀವು ಅಂದಾಜಿಗೆ ಹಾಕಿ, ಅಕಸ್ಮಾತ್ ಇನ್ನೂ ಸಾಲದೇ ಇದೆ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಒಂದ್ಸಲಿ ರುಚಿ ನೋಡಿಬಿಟ್ಟು ಮತ್ತೆ ಸೇರಿಸ್ಕೊಳ್ಳಿ. ಅದರಲ್ಲೇನು ತಪ್ಪಿಲ್ಲ ಅಲ್ವಾ. ನಾವೇನು ಮಾಡೋದು ಎಲ್ಲರೂ ತಿಂದರೆ ಚೆನ್ನಾಗಿರುತ್ತೆ ಅಂತಲೇ ಮಾಡೋದ್ರಿಂದ ನೀವು ಆ ಟೈಮಲ್ಲಿ ನೀವು ರುಚಿನ ಚೆಕ್ ಮಾಡ್ಕೊಬೋದು. ಚೆಕ್ ಮಾಡಿಕೊಂಡು ಮಾಡ್ಬೋದು. ಏಕೆಂದರೆ ಯಾರೂ ಪರ್ಫೆಕ್ಟಾಗಿ ಅಡುಗೆ ಮಾಡೋರು ಯಾರೂ ಇರೋದಿಲ್ಲ. ಅದರಿಂದ ನೀವು ಒಂದ್ಸಲಿ ಚೆಕ್ ಮಾಡಿಕೊಂಡು ಮಾಡಿ. ಕೆಲವ್ರು ನಾವೇನು ಭಟ್ರು ಅಲ್ಲ ಅಲ್ವಾ, ಡೈಲಿ ಏನು ಹೋಗಿ ಮಾಡೋ ಅಂಥ ಭಟ್ರೂ ಅಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಹಾಕಿದಾದ್ಮೇಲೆ ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಮತ್ತೆ ಇನ್ನೊಂದು ಸಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಹಿಂಗಿ ಈ ರೀತಿ ಬಂದಿದೆ. ಯಾಕೆಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಬಿರಿಯಾನಿಲಿ. ಇಲ್ಲಾಂದರೆ ಅನ್ನ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಅನ್ನ ಎಣ್ಣೆ ಜಾಸ್ತಿ ಇಲ್ಲ ಅಂದರೆ ಮುದ್ದೆ ಆಗುತ್ತೆ. ಎಣ್ಣೆ ಜಾಸ್ತಿ ಆಗಿದ್ರೆ ಅಗಗಳಾಗಿ ಚೆನ್ನಾಗಿರುತ್ತೆ, ಬಿರಿಯಾನಿ ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೆ ನನಗೆ ಹೇಳಿದೆ ಮೊದಲಿಗೆನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಿಂಬೆ ಹಣ್ಣಿನ ರಸ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ನೋಡಿ ನೋಡ್ತಾ ಇರೋದು ಅಷ್ಟು ಹಾಕಿದ್ದೀವಿ ಅಂತ ತಿಳ್ಕೊಬೇಡಿ ನೀವು. 1.5 ನಿಂಬೆ ಹಣ್ಣು ಹಾಕಿರ್ಬೋದು ಅಷ್ಟೇ ನಾವು. ಆಮೇಲೆ ನೀವು ಒಂದು ಲೋಟ ಇಟ್ಕೊಂಡಿದ್ರಲ್ಲಪ್ಪ ಇವರು ಅಂತ ಹೇಳ್ಬಿಟ್ಟು ನೀವು ಒಂದು ಲೋಟ ಹಾಕ್ಬಿಟ್ಟಿರ. ಯಾಕೆ ಅಂದರೆ ನಾವು ಸ್ವಲ್ಪನೇ, ನಾನು ಫ್ರೈಗೆ ಬೇರೆ ಬೇಕಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದು ನಾವು. ನೀವೇ ನೋಡ್ತಾ ಇರ್ಬೋದು ಕಲರ್ ವೈಸ್ ಹೆಂಗಿದೆ, ಹೆಂಗೆ ಕುದೀತಾ ಇದೆ ನೋಡಿ, ಸಖತ್ತಾಗಿದೆ ನೋಡಿ. ಇವಾಗ ಇದನ್ನು ಕುಕ್ಕರ್ನ ಅಥವಾ ಲಿಡ್ನ ಮುಚ್ಚಬೇಕು. ಪ್ಲೇಟ್ ಇರುತ್ತಲ್ಲ ಆ ಪ್ಲೇಟ್ನ ಮುಚ್ಚಿ ನೋಡಿ. ಇವಾಗ ಈ ರೀತಿ ಒಂದು ಸ್ವಲ್ಪ ಅಳ್ಕೊಳ್ತಾ ಇದೆಯಲ್ವಾ, ಆವಾಗ ಅದಕ್ಕೆ ಮತ್ತೆ ಒಂದ್ಸಲಿ ತಿರುಗಿಸ್ಬೇಕು. ಏನಕ್ಕಪ್ಪ ಅಂದರೆ ತಳ ಏನಾದರೂ ಹಿಡ್ದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಂಟ ಎಲ್ಲ ಅನ್ನ ಏನೇನಿದೆ ಅದೆಲ್ಲ ಇದು ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ಕೊಬಿಡಿ. ಮತ್ತು ಇದ್ರ ಮೇಲ್ಗಡೆ ವೆಯ್ಟ್ನ ಇಡಿ. ಏನಾದರೂ ಒಂದು ವೆಯ್ಟ್ನ ಈ ಟೈಮಲ್ಲಿ ಒಂದು ವೆಯ್ಟ್ನ ಇಟ್ಬಿಡಿ ಮೇಲ್ಗಡೆ. ಮುಚ್ಚಳನ ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸಿದಾದ್ಮೇಲೆ ಮೇಲ್ಗಡೆ ಮುಚ್ಚಳನ ಮುಚ್ಚಿ ನೀವು ಅದ್ರ ಮೇಲೆ ಒಂದು ಭಾರವಾದ ಏನಾದರೂ ಇಡಿ. ಯಾಕೆಂದರೆ ಅದೇ ಹಂಗೆ ಗಮ್ಕೋಬೇಕು ಆವಿಗೆ. ಏರ್ ಯಾವುದು ಹೊರ್ಗಡೆ ಪಾಸ್ ಆಗಬಾರ್ದು. ಇದ್ರ ಮುಂದಿನ ವಿಡಿಯೋ ನಂದು ಸ್ಕಿಪ್ ಆಗಿದೆ. ಫೈನಲ್ ಲುಕ್ಕು ನಾನು ತೋರ್ಸೋದಕ್ಕೆ ಆಗಿಲ್ಲ. ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತೊಂದು 10 ನಿಮಿಷ ಅರ್ಧ ಗಂಟೆ ವೆಯ್ಟ್ನ ಮುಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಏನಾದರೂ ಇಟ್ಟು ನೀವು ಆಮೇಲೆ ಓಪನ್ ಮಾಡಿ ಚೆನ್ನಾಗಿ ತಿರುಗಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.